ಉಪೇಂದ್ರ ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿದ ವೇಳೆ ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಎನ್ನುವುದಕ್ಕಿಂತ ಹೆಚ್ಚಾಗಿ ಸಿನಿಮಾ ನಟ ರಿಯಲ್ ಸ್ಟಾರ್ ಉಪೇಂದ್ರ ಎನ್ನುವಂತಹ ರೀತಿಯಲ್ಲಿ ತಮ್ಮ ಅಭಿಮಾನಿಗಳಿಂದ ಜಯಘೋಷಗಳು ಬಂದವು. ಅವರು ಕಾರು ಹಿಡಿದ ತಕ್ಷಣ ಯುವಕರ ಪಡೆ ಅವರನ್ನು ಮುತ್ತಿಕೊಂಡು ತಮ್ಮ ಮೊಬೈಲ್ ಫೋನುಗಳಿಂದ ಸೆಲ್ಫಿ ಫೋಟೋಗಳು ತೆಗೆಯುವುದರಲ್ಲಿ ತಲ್ಲೀನರಾದಾಗ ಉಪೇಂದ್ರ ಸಾಕು ನಿಲ್ಲಿಸ್ರೋ, ಮೊಬೈಲುಗಳನ್ನು ಬೇರೆ ದಿಕ್ಕೆ ಬಳಸ್ರೋ ಎಂದು ಅಭಿಮಾನಿಗಳಿಗೆ ತಿಳಿಸಿದರೂ ಸಹ ಸೆಲ್ಫಿಗಳು ತೆಗೆದುಕೊಳ್ಳುವುದು ಮಾತ್ರ ಅಭಿಮಾನಿಗಳಿಂದ ನಿಲ್ಲಲಿಲ್ಲ. ಶಿಡ್ಲಘಟ್ಟ ನಗರಕ್ಕೆ ಭೇಟಿ ನೀಡಿದ ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಉಪೇಂದ್ರ, ಸಿನಿಮಾ ನಟ ಹಾಗೂ ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ರಿಯಲ್ ಸ್ಟಾರ್ ಉಪೇಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಕ್ಕೆ ಭೇಟಿ ನೀಡಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿರುವ ರಾಮಾಂಜಿನಪ್ಪನನ್ನು ಪರಿಚಯಿಸಿ ತಮ್ಮ ಪಕ್ಷಕ್ಕೆ ಚುನಾವಣೆ ಪ್ರಚಾರ ಮಾಡುವ ಸಲುವಾಗಿ ನಗರದ KSRTC ಬಸ್ ನಿಲ್ದಾಣಕ್ಕೆ ಆಗಮಿಸಿದ ವೇಳೆ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಹಾಗೂ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಸರ್, ಏನು ಇವತ್ತು ಬಂದಿರತಕ್ಕಂಥ ಕಾರ್ಯಕ್ರಮ? ಏನಿಲ್ಲ ಇವರೇ, ನಿಮಗೆ ಗೊತ್ತಿದೆ, ಲೋಕಸಭಾ ಚುನಾವಣೆ ನಡೀತಾ ಇದೆ. ಎಲ್ಲ ಕಡೆ ಅಭ್ಯರ್ಥಿಗಳು ನಿಲ್ಲಿಸಿದ್ದೀವಿ. ಒಂದು ಕಂಪ್ಲೀಟ್ ಬದಲಾವಣೆ ತರಬೇಕು ಅಂತ ಈ ರಾಜಕೀಯ ವ್ಯವಸ್ಥೆಯನ್ನು ತೆಗೆದು ನಿಜವಾದ ಪ್ರಜಾಪ್ರಭುತ್ವ, ಪ್ರಜೆಗಳಿಗೆ ಯಾವಾಗಲೂ ಅವ್ರ ವಾಯ್ಸಿಗೆ ಬೆಲೆ ಕೊಡುವಂಥದ್ದು, ಕೆಲಸ ಮಾಡಿಲ್ಲ ಅಂದರೆ ಅವರೇ ಅಭ್ಯರ್ಥಿಗಳನ್ನ ಕಿತ್ತು ಬಿಸಾಕುವಂಥದ್ದು, ಈ ಥರ ಒಂದು ಸಿಸ್ಟಮ್ ಬರಬೇಕು. ಎಲ್ಲವೂ ಪಾರದರ್ಶಕತೆಯಿಂದ ಟ್ರಾನ್ಸ್ಪರೆಂಟಾಗಿ ವರದಿ ಕೊಡುವಂಥ ಒಂದು ವ್ಯವಸ್ಥೆ ಬರಬೇಕು. ಅದಕ್ಕೋಸ್ಕರ ನೋಡಿ, ಅಭ್ಯರ್ಥಿಗಳಿಗೆ ಈ ಥರ ಒಂದು ಡ್ರೆಸ್ ಕೋಡ್ ಕೊಟ್ಟು 9 to 6 ಹೆಂಗೆ ವರ್ಕ್ ಮಾಡಬೇಕು ಅಂತ ಪ್ರತಿಯೊಂದು ಹೇಳಿ ಒಂದು ಕಂಪ್ಲೀಟ್ ಬದಲಾವಣೆ ತರೋಣ ಪ್ರಯತ್ನ ಪಡ್ತಾ ಇದ್ದೀವಿ. ಆ ಒಂದು ಪ್ರಯತ್ನಕ್ಕೋಸ್ಕರ ಇವಾಗ ರಾಮಾಂಜನಪ್ಪ ಅಂತ ಇವರು ಕೋಲಾರ ಜಿಲ್ಲೆಗೆ ನಿಂತ್ಕೊಂಡಿದ್ದಾರೆ. ಇವ್ರಿಗೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಇಲ್ಲಿ, ಅದಕ್ಕೋಸ್ಕರ ಬಂದಿದ್ದೀವಿ. ನೀವು ಚುನಾವಣೆ ಕಳೆದ ಬಾರಿ ಇದು ಮಾಡಿದ್ರೆ ಎಲ್ಲೂ ಕೂಡ ಪಕ್ಷ ಬಲವರ್ಧನೆ ಮಾಡ್ತಕ್ಕಂಥ ರೀತಿಯಲ್ಲಿ ಕಮಿಟಿಗಳು ಮಾಡಿಲ್ಲ, ಎಲ್ಲೂ ಕೂಡ ಹೋರಾಟ ಮಾಡಿಲ್ಲ. ಇತ್ತೀಚೆಗೆ ಸಡನ್ ಆಗಿ ಬಂದಿದ್ರೆ ಬರಬೇಕು ಅಂತ ಸಡನ್ ಆಗಿ ಬಂದಿದ್ರಲ್ಲ, ಯಾವ್ದನ್ನ ಪಕ್ಷಕ್ಕೆ ಒಂದು ಬೆಂಬಲ ರೀತಿಯಲ್ಲಿ ಬಂದಿದ್ದೀರಾ ತಾವು? ಇಲ್ಲ ತಮ್ಮದೇ ಆದಂಥ ಪಕ್ಷನ? ಯಾವ ಪಕ್ಷ ಬೆಂಬಲ ಏನಿಲ್ಲ, ಇದು ಪ್ರಜಾ ಪಕ್ಷ, ಪ್ರಜೆಗಳಿಗೆ ಬೆಂಬಲ ಅಷ್ಟೇ, ಪ್ರಜೆಗಳಿಗೆ ಬೆಂಬಲ. ಪ್ರಜೆಗಳಿಂದಲೇ ಪ್ರಜೆಗಳಿಗೋಸ್ಕರ ಉತ್ತಮ ಪ್ರಜಾಕೀಯ ಪಕ್ಷವಾಗಿದ್ದು ಎಲ್ಲ ಕ್ಷೇತ್ರದಲ್ಲೂ ಸಹ ಪಾರದರ್ಶಕವಾದ ರಾಜಕೀಯ ವ್ಯವಸ್ಥೆಯನ್ನು ಕಾಣುವ ದೃಷ್ಟಿಯಿಂದ ರಾಜಕೀಯ ಬದಲಾವಣೆಗಾಗಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅಭ್ಯರ್ಥಿಗಳನ್ನು ಚುನಾವಣೆಗೆ ಕಣಕ್ಕೆ ನಿಲ್ಲಿಸಿ ಸ್ಪರ್ಧಿಸುವಂತೆ ಮಾಡಲಾಗುತ್ತಿದೆ ಎಂದರು.